ನಾವೀಗ ಜೆಜೆ ನಗರದಲ್ಲಿದ್ದೀವಿ. ಜೆಜೆ ನಗರದಲ್ಲಿ ಆದಂತಹ ಒಂದು ರಾಬರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಇಬ್ಬರನ್ನ ಜೆಜೆ ನಗರ ಪೊಲೀಸರು ಬಂಧನವನ್ನು ಮಾಡಿದ್ದಾರೆ. ಅಶ್ರಫ್ ಮತ್ತೆ ಮತ್ತೊಬ್ಬ ವ್ಯಕ್ತಿ ಏನಿದ್ದಾನೆ ಆತನನ್ನ ಬಂಧನ ಮಾಡುವಂತಹ ಮುಖಾಂತರ ಈ ಒಂದು ಕೃತ್ಯವನ್ನು ಎಸಗಿದಂತಹ ಆರೋಪಿಗಳನ್ನ ಹೆಡೆಮುಡಿ ಕಟ್ಟಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ನೀವು ದೃಶ್ಯಗಳನ್ನು ನೋಡ್ತಾ ಇರಬಹುದು. ಇದೇ ಒಂದು ಕಟ್ಟಡದಲ್ಲಿ ಈ ರೀತಿಯಾದಂತಹ ಒಂದು ಕೃತ್ಯ ನಡೆದಿದೆ. ಅಶ್ರಫ್ ಮತ್ತೆ ಅಫ್ಜಲ್ ಅಲಿಯಾಸ್ ಡಿಚ್ಚಿ ಎಂಬ ಇಬ್ಬರೇನಿದ್ದಾರೆ ಜುಲೈ 6ನೇ ತಾರೀಕು ಟೆಕ್ಕಿ ಮನೆಗೆ ನುಗ್ಗಿ ಅಲ್ಲಿ ಇಬ್ಬರು ಅಂದ್ರೆ ನಕಲಿ ಗನ್ಗಳನ್ನು ತೋರಿಸುವಂತಹ ಮುಖಾಂತರ ಚಿನ್ನಾಭರಣವನ್ನ ಲೂಟಿಯನ್ನ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ದೂರು ಕೂಡ ದಾಖಲಾಗಿತ್ತು. ಅಂದ್ರೆ ಇದರ ಬಗ್ಗೆ ಒಂದು ದೂರು ಕೂಡ ದಾಖಲಾಗಿದ್ದಂತಹ ಒಂದು ಕಾರಣದಿಂದಾಗಿ ಇಮಿಡಿಯೇಟ್ ಆಗಿ ಪೊಲೀಸರು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅನೇಕ ಸಿಸಿಟಿವಿಗಳನ್ನು ಕೂಡ ಒಂದು ಪತ್ತೆ ಹಚ್ಚುವಂತಹ ಕೆಲಸಗಳನ್ನು ಮಾಡಿ ಆತ ಎಲ್ಲಿ ಹೋಗ್ತಾರೆ ಅನ್ನುವಂತಹ ವಿಚಾರವಾಗಿ ಸಾಕಷ್ಟು ಒಂದು ಇದನ್ನು ತೆಗೆದುಕೊಂಡಿದ್ದಾರೆ. ನಂತರ ಗನ್ನನ್ನ ತೋರಿಸಿ ಅಂದ್ರೆ ಮೊದಲಿಗೆ ಮನೆಗೆ ನುಗ್ಗಿದಂತಹ ಸಂದರ್ಭದಲ್ಲಿ ಗನ್ನನ್ನ ತೋರಿಸ್ತಾರೆ. ಈ ಸಂದರ್ಭದಲ್ಲಿ ಸಹಜವಾಗಿ ಅವರಿಗೆ ಭಯ ಶುರುವಾಗಿ ಆಗುತ್ತೆ. ನಂತರ ಅಲ್ಲಿದ್ದಂತಹ ಚಿನ್ನಾಭರಣ ಏನಿದೆ ಅಂದ್ರೆ 25 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ಲೂಟಿ ಮಾಡುವಂತಹ ಮುಖಾಂತರ ಕೃತ್ಯವನ್ನು ಎಸಗಿದ್ರು. ನಂತರ ಅವರನ್ನ ಬಂಧನ ಮಾಡಿದ ಬಳಿಕ ಅವರ ಏನಿದೆ ಅಂದ್ರೆ ವೆಪನ್ ಅನ್ನು ರಿಕವರಿ ಮಾಡಿದಂತಹ ಸಂದರ್ಭದಲ್ಲಿ ಅದು ಏರ್ ಗನ್ ಅಂತ ಗೊತ್ತಾಗುತ್ತೆ. ಅಂದ್ರೆ ಏರ್ ಗನ್ ಅನ್ನ ತೋರಿಸಿ ಈ ಅಫ್ಜಲ್ ಮತ್ತೆ ಅಶ್ರಫ್ ಏನಿದ್ದಾರೆ ಇಬ್ಬರು ಕೂಡ ಈ ರೀತಿಯಾದಂತಹ ಟೆಕ್ಕಿಯ ಮನೆಗೆ ನುಗ್ಗುವಂತಹ ಮುಖಾಂತರ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಎಸಗಿರುವುದು ಬೆಳಕಿಗೆ ಬಂದಿದೆ. ಅಂದ್ರೆ ಈ ಒಂದು ಜೆಜೆ ನಗರ ಪೊಲೀಸ್ ಠಾಣೆಯಲ್ಲಿ ಯಾವಾಗ ಈ ಬಗ್ಗೆ ಒಂದು ದೂರು ದಾಖಲಾಗುತ್ತೋ ಇಮಿಡಿಯೇಟ್ ಆಗಿ ಕಾರ್ಯಾಚರಣೆಗೆ ಇಳಿದಂತಹ ಪೊಲೀಸರು ತಕ್ಷಣ ಅವರ ಅಲ್ಲಿದ್ದಂತಹ ಸಿಸಿಟಿವಿಗಳನ್ನ ಪತ್ತೆ ಹಚ್ಚುವಂತಹ ಮುಖಾಂತರ ಮತ್ತು ಸಿಸಿಟಿವಿ ಅವರು ಎಸ್ಕೇಪ್ ಆಗುವಂತಹ ಒಂದು ವೇ ಏನಿದೆ ಆ ವೇನ ಪತ್ತೆ ಹಚ್ಚುವಂತಹ ಮುಖಾಂತರ ಇಬ್ಬರನ್ನ ಈಗಾಗಲೇ ಪೊಲೀಸರು ಬಂಧನ ಮಾಡಲಾಗಿರುವಂತದ್ದು. ಬಂಧನ ಮಾಡಿರುವಂತಹ ಒಂದು ಕಾರಣದಿಂದಾಗಿ ಮತ್ತಷ್ಟು ಪ್ರಕರಣಗಳು ಈ ಒಂದು ತನಿಖೆ ಸಂದರ್ಭದಲ್ಲಿ ಕಂಡು ಬಂದಿದೆ. ಅಂದ್ರೆ ಈ ಹಿಂದೆಯೂ ಕೂಡ ಇದೇ ರೀತಿಯಾದಂತಹ ಒಂದು ಕೃತ್ಯವನ್ನು ಎಸಗಿದ್ದಾರೆ ಮತ್ತು ತಲೆಮರೆಸಿಕೊಂಡಿದ್ದಂತಹ ಒಂದು ಆರೋಪಿಗಳು ಕೂಡ ಇವರೇ ಆಗಿರುವಂತಹ ಒಂದು ಕಾರಣದಿಂದಾಗಿ ಇಮಿಡಿಯೇಟ್ ಆಗಿ ಆ ಒಂದು ಅಕ್ಯೂಸ್ಗಳೇನಿದ್ದಾರೆ ಅವರಿಂದ ಮತ್ತಷ್ಟು ರಿಕವರಿಗಳನ್ನು ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಈಗ ಸದ್ಯ ಜೆಜೆ ನಗರ ಪೊಲೀಸರು ಇಬ್ಬರು ಆರೋಪಿಗಳನ್ನು ಬಂಧಿಸಿ ಅವರು ಯಾವ ಕೃತ್ಯಗಳನ್ನು ಎಸಗಿದ್ದಾರೆ ಅಂದ್ರೆ ಎಲ್ಲೆಲ್ಲಿ ಕೃತ್ಯಗಳನ್ನು ಎಸಗಿದ್ದಾರೆ ಅದರ ಒಂದು ಮಾಹಿತಿಯನ್ನು ಕಲೆ ಹಾಕುವಂತಹ ಮುಖಾಂತರ ನಂತರ ಮತ್ತಷ್ಟು ಪ್ರಕರಣವನ್ನ ಹೊರಗೆ ತರುವಂತಹ ಒಂದು ಯತ್ನಗಳನ್ನು ಕೂಡ ಮಾಡಿದ್ದಾರೆ. ಅದೇ ರೀತಿಯಾಗಿ ಈಗಾಗಲೇ ಅವರು ಏನೇನು ಕೃತ್ಯಗಳನ್ನು ಎಸಗಿದ್ದಾರೆ ಅದೆಲ್ಲದರ ಮಾಹಿತಿಯನ್ನು ಕಲೆ ಹಾಕಿ ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತಹ ಮುಖಾಂತರ ಈಗ ಉಳಿದಂತಹ ಒಂದು ಪ್ರೋಸೆಸ್ ಏನಿದೆ ಅದನ್ನ ಮಾಡೋದಕ್ಕೆ ಹೊರಡ್ತಾರೆ. ಒಟ್ಟು 25 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಚಿನ್ನಾಭರಣವನ್ನು ಕದ್ದಿರುವಂತಹ ಕಾರಣದಿಂದ ಈಗ ಸದ್ಯದ ಮಟ್ಟಿಗೆ 25 ಲಕ್ಷ ಚಿನ್ನಾಭರಣ ಈಗ ಸಿಕ್ಕಿರುವಂತದ್ದು. ಮುಂದೆ ಇದರ ತನಿಖೆಯ ಬಳಿಕ ಮತ್ತಷ್ಟು ಮಾಹಿತಿ ತಿಳಿಯಲಿದೆ. ಈಗ ಮುಂದಿನ ಸುದ್ದಿ ನನ್ನ ಸಹೋದ್ಯೋಗಿ ಕೊಡ್ತಾರೆ. ಓವರ್ ಟು ಯು.